ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಸರೋಜಮ್ಮ ಅಂತೇಳ್ಬಿಟ್ಟು, ವಯಸ್ಸು 39 ವರ್ಷ ಕಂಪ್ಲೀಟ್ ಆಗಿದೆ. ಊರು ಸವಣೂರು ಭಾಗದವಳು. ಜೀವನ ಒಂಟಿ ಜೀವನ ಆಗಿದೆ ಅಂತೇಳಿ ತಿಳಿಸಿದ್ದಾಳೆ. ಯಜಮಾನರು ಸರ್ಕಾರಿ ನೌಕರರು, ಬಟ್ ತೀರಿಕೊಂಡಿದ್ದಾರೆ ಅಂತೇಳಿ ಹೇಳಿದ್ದಾಳೆ. ಒಬ್ಬಳೇ ಮಗಳಿರೋದು, ಅವಳಿಗೂ ಸಹಿತ ಗಂಡು ಹುಡುಕುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಬೈಕ್ ಏನಪ್ಪ ಅಂದರೆ ತೂತಿನ ಚಪಲ ತೀರಿಸೋದಕ್ಕೆ ಗಂಡಸರು ಬೇಕು ಅಂತೇಳಿ. ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಹ್ಯುಂಡೈ i10 ಸ್ಪೋರ್ಟ್ಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ನೋಡ್ತಾ ಹೋಗೋಣ. ಜೊತೆಗೆ ಈ ಥರ ಕಷ್ಟ ಅನುಭವಿಸುತ್ತಾ ಇದ್ದೇನೆ ಅಂತೇಳಿ ಕೆಲವೊಂದು ಡೀಟೇಲ್ಸನ್ನು ಸಹಿತ ಕೊಟ್ಟಿರೋದು. ಮೊದಲನೇದು, ಮಗಳಿರುವ ಕಾರಣ ತೂತಿಗೆ ಸುಖ ಬೇಕಾಗಿದ್ದರೂ ಸಹಿತ ಇದುವರೆಗೆ ಯಾರಿಗೂ ಸಹಿತ ಕೊಡದೆ ತೂತಿಗೆ ಬೆರಳು ಒತ್ತುತ್ತಾ ಜೀವನ ಮಾಡಿದ್ದೇನೆ ಅಂತೇಳಿ ತಿಳಿಸಿರೋದು. ಆದರೆ ಈಗ ಮಗಳು ಬೆಂಗಳೂರು ಹೋಗಿದ್ದಾಳೆ, ಹಾಗಾಗಿ ತಡೆಯೋದಕ್ಕೆ ಆಗುತ್ತಿಲ್ಲ. ಕೇಯುವ ಗಂಡಸರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನಾನೇ ದುಡ್ಡು ಕೊಟ್ಟು ಸುಖವನ್ನು ಸಹಿತ ಕೊಡುತ್ತೇನೆ, ಕಾಲ್ ಮಾಡಿ ಅಂತೇಳಿ. ಇದಿಷ್ಟು ಈ ಥರ ಕಷ್ಟ ಅನುಭವಿಸುತ್ತಾ ಇದ್ದೇನೆ ಅಂತೇಳಿ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿರೋದು. ಅಂದರೆ ಫ್ರೆಂಡ್ಸ್, ಮಗಳಿರುವ ಕಾರಣ ತೂತಿಗೆ ಸುಖ ಇಲ್ಲದೆ ಇಷ್ಟು ದಿನ ಜೀವನ ಮಾಡಿದ್ದಾಳೆ. ಸದ್ಯಕ್ಕೆ ಮಗಳು ಬೆಂಗಳೂರು ಹೋಗಿರುವ ಕಾರಣ ವಾಪಸ್ಸು ಬರುವ ತನಕ ಸುಖ ಅನುಭವಿಸಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆಯೇ ಈ ಥರ ಗಂಡಸರಿಗೆ ಅವಕಾಶ ಫಿಕ್ಸ್ ಆಗಿ ಸಿಗುತ್ತೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ಬೈಕ್ ಇರುವಾಗಲೇ ಬಂದು ಕೇಯ್ತಕ್ಕಂತಹ ಗಂಡು ಆಗಿರಬೇಕು. ಎರಡನೇದು, ಸರಿಯಾದ ಟೈಮಿಗೆ ಬರುವ ಗಂಡಸರಿಗೆ ಮೊದಲು ಅವಕಾಶ ಸಿಗುತ್ತೆ, ಯೋಚನೆ ಮಾಡಿ ನಿರ್ಧಾರವನ್ನು ತಿಳಿಸಿ. ಹುಡುಗ ಇದ್ದರೆ ಚೆನ್ನಾಗಿ ಸುಖವನ್ನು ಕೊಟ್ಟು ಕಾಳಜಿಯಿಂದ ನೋಡಿಕೊಂಡ್ರೆ ಮಗಳಿಗೆ ಕೊಟ್ಟು ಮದುವೆ ಸಹಿತ ಮಾಡುತ್ತೇನೆ ಅಂತೇಳಿ. ಇದಿಷ್ಟು ಈ ಥರ ಗಂಡಸರಿಗೆ ಫಿಕ್ಸ್ ಆಗಿ ಅವಕಾಶ ಸಿಗುತ್ತೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸಿಂಪಲಾಗಿ ಹೇಳಬೇಕು ಅಂದರೆ, ಇವರಿಗೆ ಸುಖ ಕೊಟ್ಟು ಕಾಳಜಿಯಿಂದ ನೋಡಿಕೊಂಡ್ರೆ ಇವರ ಮಗಳನ್ನು ಕೊಟ್ಟು ಮದುವೆ ಮಾಡುವುದಾಗಿಯೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾಳೆ. ನೋಡಿ, ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಕೊನೆಯದಾಗಿ ಫ್ರೆಂಡ್ಸ್, ಇವರ ಬಳಿರುವ ಹ್ಯುಂಡೈ i10 ಸ್ಪೋರ್ಟ್ಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜನವರಿ 2016 ಅಂತೇಳಿ ತಿಳಿಸಿರೋದು. ಇನ್ಸೂರೆನ್ಸ್ ಆಲ್ರೆಡಿ ಎಕ್ಸ್ಪೈರ್ ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ರೇವನು 12,000 ಚಿಲ್ಲರೆ ಕಿಲೋಮೀಟರ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1086 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರೋದು. ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.